ನಮಸ್ತೆ. ಚಂದ್ರವಾಹಿನಿಯ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಜೈರಾಮ್, ಯೋಗ ಪ್ರಾಧ್ಯಾಪಕ. ಇಂದಿನ ಯೋಗ ಕಾರ್ಯಕ್ರಮದಲ್ಲಿ ನಾವು ಹಿರಿಯ ನಾಗರಿಕರಿಗಾಗಿ ಯೋಗ ಕಾರ್ಯಕ್ರಮವನ್ನು ಮಾಡಿಸುತ್ತಿದ್ದೇವೆ. ಈಗ ಮಾಡೋಣ ಮುಂದಿನ ಒಂದು ಆಸನವನ್ನು, ಪೂರ್ವೋತ್ಥಾನಾಸನ. ಇದು ಬೆನ್ನು ನೋವು, ಸೊಂಟ ನೋವು ಬಹಳ ಒಳ್ಳೆಯದು. ಮತ್ತು ಕಾಲುಗಳು ಕೆಲವರಿಗೆ ವೆರಿಕೋಸ್ ವೇನ್ಸ್ ಅಂತ ಬರ್ತದೆ. 60 ವರ್ಷ ದಾಟಿದವರಿಗೆ ಇಮ್ಮಡಿಯಲ್ಲಿ ಮತ್ತು ಮೀನುಕಂಡದ ಭಾಗದಲ್ಲಿ ನರಗಳು ಊತ ಇರುತ್ತೆ. ಅದನ್ನು ನಿವಾರಣೆ ಮಾಡಲಿಕ್ಕೆ ಇದು ಬಹಳ ಒಳ್ಳೆಯ ಆಸನ. ಇದರ ಹೆಸರು ಪೂರ್ವೋತ್ಥಾನಾಸನ. ಈ ಆಸನವನ್ನು ಮಾಡಿದರೆ ಸೊಂಟಕ್ಕೆ ಶಕ್ತಿ ಬರ್ತದೆ ಮತ್ತು ಭುಜಗಳಿಗೆ ಬಹಳ ಒಳ್ಳೆಯದು. ಈಗ ನೋಡಿ, ಪೂರ್ವೋತ್ಥಾನಾಸನ. 2 ಹಸ್ತಗಳನ್ನು ಹಿಂದೆ ಪೃಷ್ಠದ ಹತ್ತಿರ ಹೀಗೆ ಇಡಿ. ಉಸಿರನ್ನ ದೀರ್ಘವಾಗಿ ತಗೊಳ್ಳಿ, ಉಸಿರನ್ನ ಬಿಡಿ. ಉಸಿರನ್ನ ತಗೊಳ್ತಾ ಆದಷ್ಟು ಸೊಂಟವನ್ನು ಮೇಲೆ ಎತ್ತಿ ತಲೆಯನ್ನು ಹಿಂದಕ್ಕೆ ಹಾಕಿ, ತಲೆಯನ್ನು ಹಿಂದಕ್ಕೆ ಆದಷ್ಟು ಸೊಂಟವನ್ನು ಮೇಲಕ್ಕೆ ಜಗ್ಗಿ, ಸೊಂಟ ಎತ್ತಿ ಮೇಲೆ ಸಾಧ್ಯವಾದಷ್ಟು 2 ಪಾದಗಳನ್ನು ಜೋಡಿಸಿ. ಅದೇ ಸ್ಥಿತಿಯಲ್ಲಿ 5 ಸೆಕೆಂಡ್ ನಿಲ್ಲಬೇಕು. ನಿಧಾನಕ್ಕೆ ಕೆಳಗೆ ಬನ್ನಿ, ಮತ್ತೆ ಸಹಜ ಸ್ಥಿತಿಗೆ, ಮತ್ತೆ ದಂಡಾಸನ ಸ್ಥಿತಿಗೆ ಬನ್ನಿ. ದಂಡಾಸನ. ಈಗ ಅರ್ಧ ಹಲಾಸನ. ಈ ಆಸನವನ್ನು ಮಾಡೋದ್ರಿಂದ ಕೆಲವರಿಗೆ ಭಾರವಾದ ವಸ್ತುಗಳನ್ನು ಎತ್ತಿದಾಗ ಬಟ್ಟಿ ಬೀಳೋದು ಅಂತ ಹೇಳ್ತಾರೆ. ಅದಕ್ಕೆ ಹೊಟ್ಟೆಯ ಸ್ನಾಯುಗಳು, ಅದಕ್ಕೆ ಅಬ್ಡಾಮಿನಲ್ ಮಸಲ್ಸ್ ಅಂತ ಹೇಳ್ತಾರೆ. ಆ ಸ್ನಾಯುಗಳು ಬಹಳ ದುರ್ಬಲ ಆದರೆ ಆ ಥರ ತೊಂದರೆ ಇರ್ತದೆ. ಇದು ಹೊಟ್ಟೆಯ ಸ್ನಾಯುಗಳನ್ನು ಗಟ್ಟಿ ಮಾಡಿ ಜೀರ್ಣ ಶಕ್ತಿ ಜಾಸ್ತಿ ಮಾಡುವಂಥ ಒಂದು ಆಸನ. ಈಗ ಅರ್ಧ ಹಲಾಸನವನ್ನು ಮಾಡೋಣ. ಎಲ್ಲರೂ ಸಹ ಅರ್ಧ ಹಲಾಸನದ ಸ್ಥಿತಿಗೆ ಬನ್ನಿ. ಮಲಗಿ ಶವಾಸನದ ಸ್ಥಿತಿಗೆ. ಈಗ ನಿಧಾನವಾಗಿ ಉಸಿರನ್ನು ಬಿಡಿ. ಉಸಿರನ್ನು ತಗೊಳ್ತಾ ಕಾಲುಗಳನ್ನು ಎತ್ತಿ ಮೇಲೆ. ಅದೇ ಸ್ಥಿತಿಯಲ್ಲಿ 5 ಸೆಕೆಂಡ್ ಇಲ್ಲಿ ಬಿಡಿ. ನಿಧಾನಕ್ಕೆ ಉಸಿರನ್ನು ಬಿಡ್ತಾ ಕಾಲು ಕೆಳಗೆ ಹಾಕಿ. ಈಗ ಮಾಡೋಣ ವಕ್ರಾಸನ. ಈ ವಕ್ರಾಸನವನ್ನು ಮಾಡೋದರಿಂದ ಮುಖ್ಯವಾಗಿ ಮೆದೋಜೀರಕ ಗ್ರಂಥಿಯ ಒಂದು ರಸ ಉತ್ಪನ್ನ ಆಗ್ತದೆ. ಅದು ಶುಗರ್ ಬರಲಿಕ್ಕೆ ಕಾರಣ ಆಗ್ತದೆ. ಅಂದರೆ ಮಧುಮೇಹದ ಒಂದು ತೊಂದರೆ ಜಾಸ್ತಿ ಆಗ್ತದೆ. ಅದನ್ನು ನಿವಾರಣೆ ಮಾಡಲಿಕ್ಕೆ ಈ ವಕ್ರಾಸನವನ್ನು ಮಾಡಬೇಕು. ಇದನ್ನು ದಿನನಿತ್ಯ ಮಾಡ್ತಾ ಬರೋದ್ರಿಂದ ಬೊಜ್ಜು ಸಹ ಕರಗ್ತದೆ. ಈಗ ಮೊದಲಿಗೆ ನಿಧಾನವಾಗಿ 2 ಕೈಗಳನ್ನು ಭುಜದ ನೇರಕ್ಕೆ ಚಾಚಿ, ಮೊದಲಿಗೆ 2 ಕಾಲುಗಳನ್ನು ನೇರವಾಗಿ ಚಾಚಿ. ಈಗ ಬಲಗಾಲನ್ನು ಬಲಗಡೆ ಮಡಚಿಕೊಳ್ಳಿ. ವಕ್ರಾಸನವನ್ನು ಮಾಡೋಣ. ಈಗ ಎಡಗಡೆಯ ಕೈಯನ್ನು ತಿರುಗಿಸಿ, ಎಡಗಡೆಯ ಬಗಲನ್ನು ಮಂಡಿಗೆ ತಾಗಿಸಿ, ಮಂಡಿಯಿಂದ ತಿರುಗಿಸಿ. ಇನ್ನೊಂದು ಕೈ ಹಿಂದೆ ಇರಬೇಕು, ಆದಷ್ಟು ಹಿಂದೆ ನೋಡಿ. ಅದೇ ಸ್ಥಿತಿಯಲ್ಲಿ ಒಂದು 5 ಸೆಕೆಂಡ್ ಉಸಿರಾಡಿ. ನಿಧಾನಕ್ಕೆ ವಾಪಸ್ ಬನ್ನಿ. ಮತ್ತೆ 2 ಕೈಗಳು ಭುಜದ ನೇರಕ್ಕೆ. ಈಗ ಅದೇ ರೀತಿ ನಾವು ಇನ್ನೊಂದು ದಿಕ್ಕಿನಲ್ಲಿ ಇನ್ನೊಂದು ಕಾಲಿಂದ ಮಾಡೋಣ. ಈಗ ಎಡಗಡೆಯ ಕಾಲನ್ನು ಮಡಚಿಕೊಳ್ಳಿ. ಈಗ ಬಲಗಡೆಯ ಒಂದು ಕೈಯನ್ನು ತಿರುಗಿಸಿ, ಸಾಧ್ಯವಾದಷ್ಟು ಸಹಜ ಉಸಿರಾಟ. ನಿಧಾನವಾಗಿ ವಾಪಸ್ ಬನ್ನಿ. ಈಗ 2 ಕೈಗಳನ್ನು ಭುಜದ ನೇರಕ್ಕೆ ಚಾಚಿ ಮತ್ತೆ ತಾಡಾಸನ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಈಗ ಮುಂದಿನ ಆಸನವನ್ನು ಮಾಡೋಣ, ಜಠರ ಪರಿವೃತ್ತಾಸನ. ಈಗ ನಿಧಾನವಾಗಿ ಮೊದಲಿಗೆ ಮಲಗಿ ಬೆನ್ನಿನ ಮೇಲೆ ಶವಾಸನ ಸ್ಥಿತಿಗೆ ಬನ್ನಿ. ಈಗ ಈ ಜಠರ ಪರಿವೃತ್ತಾಸನ ಮಾಡೋದ್ರಿಂದನೂ ಸಹ ಜಠರ ಅಂದರೆ ಹೊಟ್ಟೆಯ ಭಾಗದ ಎಲ್ಲ ತೊಂದರೆಗಳು ನಿವಾರಣೆ ಆಗ್ತದೆ. ಇದನ್ನು ಮಾಡೋದ್ರಿಂದ ಹೊಟ್ಟೆ ಗಟ್ಟಿ ಆಗ್ತದೆ. ಮತ್ತು ಸೊಂಟ ನೋವು, ಬೆನ್ನು ನೋವು ಸಹ ನಿವಾರಣೆ ಆಗ್ತದೆ. ಬೊಜ್ಜು ಇರೋರಿಗೆ ಇದು ಬಹಳ ಒಳ್ಳೆಯ ಆಸನ. 2 ಕೈಗಳನ್ನು ಮೊದಲಿಗೆ ಭುಜದ ನೇರಕ್ಕೆ ತನ್ನಿ. 2 ಕೈಗಳನ್ನು. ಈಗ ಸೊಂಟವನ್ನು ಮೊದಲಿಗೆ ಬಲಗಡೆ ತಿರುಗಿಸಿ, ನಿಧಾನವಾಗಿ 2 ಕಾಲುಗಳನ್ನು ಭುಜದ ನೇರಕ್ಕೆ ತನ್ನಿ. ಈಗ ಬಲಗಡೆ ಕೈಯಿಂದ ಕಾಲುಗಳನ್ನು ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಸಾಧ್ಯವಾದಷ್ಟು ಕಾಲುಗಳು ಭುಜದ ನೇರಕ್ಕೆ ಬರಲಿ. ಈಗ ಇದೇ ಸ್ಥಿತಿಯಲ್ಲಿ 5 ಸೆಕೆಂಡ್ ಉಸಿರಾಟ ನಡೆಸಿ ನೇರವಾಗಿ ಮತ್ತೆ ವಾಪಸ್ ಬನ್ನಿ. ಶವಾಸನ ಸ್ಥಿತಿಗೆ ಬನ್ನಿ. ಅದೇ ರೀತಿ ವಿರುದ್ಧ ದಿಕ್ಕಿನಲ್ಲಿ ಮಾಡಿ. ಎಡಗಡೆ ಸೊಂಟವನ್ನು ತಿರುಗಿಸಿ
ಎಡಗಡೆ ಭಾಗದಲ್ಲೂ ಇದೇ ರೀತಿ ಮಾಡಿ ಎರಡೂ ಕೈಗಳು ಭುಜಕ್ಕೆ ನೇರವಾಗಿಯೇ ಇರಬೇಕು. ಉಸಿರನ್ನು ತಗೊಳ್ಳಿ. ಉಸಿರನ್ನು ಬಿಡ್ತಾ ನಿಧಾನಕ್ಕೆ ಎಡಗಡೆ ತಿರುಗಿಸಿ ಕೈಯಿಂದ ಮುಂಗಾಲನ್ನು ಇಟ್ಕೊಳ್ಳಿ. ಅದೇ ಸ್ಥಿತಿಯಲ್ಲಿ ಸ್ವಲ್ಪ ನಿಲ್ಲಿ. ನಿಧಾನ ವಾಪಸ್ ಬನ್ನಿ. ಈಗ ಎರಡು ಕಾಲುಗಳನ್ನು ನೇರಕ್ಕೆ ತಂದು ಶವಾಸನ ಸ್ಥಿತಿಗೆ ಬನ್ನಿ. ಈಗ 1 ನಿಮಿಷ ಹಾಗೇ ನಿಲ್ಲಿ. ಈಗ ಭುಜಂಗಾಸನ ಎಲ್ಲ ಮುಂದಕ್ಕೆ ಮೇಲೆ ಏಳಿ, ಶವಾಸನ ಸ್ಥಿತಿಯಿಂದ ಮೇಲೆ ಏಳಿ ಕುಳಿತುಕೊಳ್ಳಿ. ಈಗ ಇಬ್ಬರೂ ಸಹ ತಲೆಯನ್ನು ನನ್ನ ಕಡೆ ಮಾಡಿ ಮಲಗಿ, ಹೊಟ್ಟೆ ಮೇಲೆ ಮಲಗಿ. ಈಗ ನಿಧಾನಕ್ಕೆ ಎರಡು ಕೈಗಳನ್ನು ಮುಂದೆ ನೇರವಾಗಿ ತನ್ನಿ. ಈಗ ಎರಡು ಭುಜಂಗ ಅಂತ ಹೇಳಿದ್ರೆ ಸರ್ಪ. ಆ ಸರ್ಪ ಯಾವ ರೀತಿ ಎಡೆಯನ್ನು ಎತ್ತುತ್ತಲ್ಲ ಆ ರೀತಿ ಮಾಡುವಂಥದ್ದು. ಇದು ಸಹ ಬೆನ್ನು ನೋವಿಗೆ ಬಹಳ ಒಳ್ಳೆಯ ಆಸನ. ಮತ್ತು ವಯಸ್ಸಾದವರು ಇದನ್ನು ಮಾಡ್ತಾ ಬರೋದರಿಂದ ಅವರಿಗೆ ಬೆನ್ನು ನೋವು, ಸೊಂಟ ನೋವಿನ ನಿವಾರಣೆ ಆಗ್ತದೆ. ಮತ್ತು ಎದೆ ನೋವು ಇರುವಂಥವರಿಗೆ ಬಹಳ ಒಳ್ಳೆಯದ ಆಸನ ಇದು. ಇದನ್ನು ಮಾಡೋದ್ರಿಂದ ಶ್ವಾಸಕೋಶದ ತೊಂದರೆ, ಕೆಮ್ಮು ದಮ್ಮು ಇರುವಂಥವರಿಗೂ ಸಹ ಒಳ್ಳೆಯದು. ಈಗ ನಿಧಾನವಾಗಿ ಎರಡು ಹಸ್ತವನ್ನು ಭುಜದ ಪಕ್ಕಕ್ಕೆ ತನ್ನಿ, ಎದೆ ಹತ್ತಿರ. ಈಗ ಆದಷ್ಟು ಇಮ್ಮಡಿಯನ್ನು ಜೋಡಿಸಿ ನಿಧಾನವಾಗಿ ಉಸಿರನ್ನ ಬಿಡಿ. ಉಸಿರನ್ನ ತಗೊಳ್ತಾ ಆದಷ್ಟು ಮುಖವನ್ನು ಎತ್ತಿ ಹಾವಿನ ರೀತಿ ಇರಬೇಕು ದೇಹ. 5 ಸಾರಿ ಉಸಿರಾಟ ನಡೆಸಿ ನಿಧಾನ ಮತ್ತೆ ವಾಪಸ್ ಬನ್ನಿ. ಎರಡೂ ಕೈಗಳನ್ನು ಭುಜದ ನೇರಕ್ಕೆ ಮುಂದಕ್ಕೆ ತನ್ನಿ. ಮಕರಾಸನ ಅಂದರೆ ಮೊಸಳೆಯ ರೀತಿಯಲ್ಲಿ ದೇಹವನ್ನು ಮಾಡುವುದು. ಇದು ಸಹ ಹೊಟ್ಟೆಯ ಎಲ್ಲ ಕಾಯಿಲೆಗಳಿಗೆ ಬಹಳ ಉತ್ತಮವಾದ ಆಸನ. ನಾವು ಮಕರಾಸನವನ್ನು 3 ರೀತಿ ಮಾಡಬಹುದು. ಅದರಲ್ಲಿ ಇದು ಸಹ ಒಂದು ರೀತಿಯ ಮಕರಾಸನ. ಈಗ ನಿಧಾನವಾಗಿ ಎರಡು ಕೈಗಳನ್ನು ಮೇಲೆತ್ತಿ, ಎರಡು ಕಾಲುಗಳನ್ನು ಮೇಲೆತ್ತಿ ನಡಿ. ಹೀಗೆ ಸಾಧ್ಯವಾದಷ್ಟು ತಲೆಯನ್ನು ಸಹ ಮೇಲೆ ಎತ್ತಿ. ಈಗ ಅದೇ ಸ್ಥಿತಿಯಲ್ಲಿ 5 ಸೆಕೆಂಡ್ ನಿಲ್ಲಿ. ಇದು ಸೊಂಟ ನೋವು, ಬೆನ್ನು ನೋವಿನ ಜೊತೆಗೆ ಇದನ್ನು ಮಾಡೋದ್ರಿಂದ ಹೊಟ್ಟೆಯ ಯಾವುದೇ ಕಾಯಿಲೆಗಳು ಬರುವುದಿಲ್ಲ. ನಿಧಾನವಾಗಿ ವಾಪಸ್ ಬನ್ನಿ. ಈಗ ನಿಧಾನವಾಗಿ ಮೇಲೆ ಏಳಿ. ಈಗ ನಿಧಾನವಾಗಿ ಮುಂದಕ್ಕೆ ತಿರುಗಿ ನಾವು ಕೆಲವು ಪ್ರಾಣಾಯಾಮಗಳನ್ನು ಮಾಡೋಣ. ಪ್ರಾಣಾಯಾಮ ಅಂತ ಹೇಳಿದ್ರೆ ಶ್ವಾಸ ಪ್ರಶ್ವಾಸಯೋ ಗತಿ ವಿಚ್ಛೇದ ಪ್ರಾಣಾಯಾಮ ಅಂತ ಹೇಳ್ತಾರೆ ಪತಂಜಲಿ ಋಷಿಗಳು. ಅಂದರೆ ಉಸಿರಾಟದ ವೇಗವನ್ನು ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕು. ಉಸಿರು ತಗೊಳ್ಳುವಂಥ ರೀತಿ ಮತ್ತು ಬಿಡುವಂಥ ರೀತಿ, ಅದರಲ್ಲಿ ಇರುವಂಥ ವೇಗವನ್ನು ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಾಣಾಯಾಮ ಅಂತ ಹೇಳ್ತಾರೆ ಪತಂಜಲಿ ಋಷಿಗಳು. ಅದನ್ನು ನಾವು ಮಾಡೋದ್ರಿಂದ ಶ್ವಾಸಕೋಶ, ಹೃದಯಕ್ಕೆ ಹೆಚ್ಚು ಆಯಸ್ಸು ಸಿಗ್ತದೆ. ಮತ್ತು ಅವುಗಳ ಒಂದು ಕೆಲಸದ ಕಾರ್ಯದಕ್ಷತೆ ಅಂತಾರೆ, ಕೆಲಸ ಮಾಡುವಂಥ ಒಂದು ಶಕ್ತಿ ಜಾಸ್ತಿ ಆಗ್ತದೆ. ಅದಕ್ಕೆ ನಾವು ಮೊದಲಿಗೆ ಮಾಡೋಣ ಮುಖದೌತಿ. ಈ ಮುಖದೌತಿಯನ್ನು ಮಾಡೋದ್ರಿಂದ ನಮಗೆ ಹೊಟ್ಟೆಯ ಎಲ್ಲ ತೊಂದರೆಗಳು ನಿವಾರಣೆ ಆಗ್ತದೆ. ಮತ್ತು ಇದನ್ನು ಮಾಡಿದರೆ ಗ್ಯಾಸ್ಟ್ರಿಕ್ ಆಸಿಡಿಟಿ ವಾಸಿ ಆಗ್ತದೆ. ನೋಡಿ, ಎರಡೂ ಕೈಗಳನ್ನು ಹೀಗೆ ಇಟ್ಕೊಳ್ಬೇಕು. ಈಗ ನಿಧಾನವಾಗಿ ಉಸಿರನ್ನ ತಗೊಳ್ಬೇಕು ಮೂಗಿನಿಂದ. ಬಾಯಿಂದ ಬಿಡುವಾಗ ಶಬ್ದವನ್ನು ಬಿಡ್ತಾ ಬಾಯಿಂದ ಉಸಿರು ಬಿಡುವಂಥದ್ದು. ನೋಡಿ, ಈ ಥರ ಶಬ್ದ ಜೋರಾಗಿ ಬಾಯಿಂದ ಬರುವಂಥದ್ದು. 5 ಸರಿ ಮಾಡಿ. ಕಮಾನ್. 1, ಮತ್ತೆ 2, 3, 4, 5. ರಿಲ್ಯಾಕ್ಸ್. ಈಗ ಮುಂದಿನ ಒಂದು ಪ್ರಾಣಾಯಾಮ ಮಾಡೋಣ, ಭಸ್ತ್ರಿಕಾ ಪ್ರಾಣಾಯಾಮ. ಭಸ್ತ್ರಿಕಾ ಪ್ರಾಣಾಯಾಮ ಮಾಡೋದ್ರಿಂದ ಶ್ವಾಸಕೋಶದಲ್ಲಿರುವಂತಹ ಕಶ್ಮಲ, ಧೂಳು ಅದೆಲ್ಲ ಹೋಗ್ತದೆ. ಶ್ವಾಸಕೋಶ ಹೆಚ್ಚು ಶಕ್ತಿಯುತವಾಗ್ತದೆ ಇದನ್ನು ಮಾಡೋದ್ರಿಂದ. ಇದರ ಹೆಸರು ಭಸ್ತ್ರಿಕಾ. ಭಸ್ತ್ರಿಕಾ ಅಂತ ಹೇಳಿದ್ರೆ ಕಮ್ಮಾರನ ತುದಿಯಲ್ಲಿ ಅವನು ಕುಲುಮೆಯಲ್ಲಿ ಕೆಲಸ ಮಾಡುವಾಗ ಚೈನ್ ಹೇಳಿದ್ರೆ ಯಾವ ಥರ ಸೌಂಡ್ ಬರುತ್ತಲ್ಲ ಆ ರೀತಿ ಬರುವಂಥದ್ದು. ಮೊದಲಿಗೆ ಎರಡು ಕೈಗಳನ್ನು ಮುಷ್ಟಿಯನ್ನು ಹೀಗೆ ಕಟ್ಟಿ, ಈ ಒಂದು ಪ್ರಾಣಾಯಾಮವನ್ನು ಹೃದಯದ ತೊಂದರೆ ಇರುವಂಥವರು ಮಾಡಬಾರ್ದು. ಹೀಗೆ ಉಸಿರನ್ನು ತಗೊಳ್ತಾ ಮೇಲೆತ್ತಬೇಕು. ಉಸಿರನ್ನು ಬಿಡುವಾಗ ಕೈಗಳನ್ನು ಕೆಳ ಬಿಡಬೇಕು. ಅದರಲ್ಲಿ ಶಬ್ದ ಬರಬೇಕು ಮೂಗಿನಿಂದ. ಕಮ್ಮಾರನ ತಿದಿಯಲ್ಲಿ ಬರೆದ ಹಾಗೆ ಶಬ್ದ ಬರಬೇಕು, ಬೆಂಕಿದು. ಈಗ ಕೈಗಳನ್ನು ಬಿಡಿ, ಈಗ ಇಟ್ಕೊಳ್ಳಿ.
ನಂತರ ಮಾಡೋಣ ಕಪಾಲಭಾತಿ. ಕಪಾಲ ಅಂತ ಹೇಳಿದ್ರೆ ಬುರುಡೆ, ಬಾತಿ ಅಂತ ಹೇಳಿದ್ರೆ ತೊಳೆಯೋದು. ಅಂದ್ರೆ ಮೆದುಳಿನಲ್ಲಿ ಇರುವಂತಹ ಎಲ್ಲ ನರಗಳು ಶುದ್ಧ ಆಗ್ತದೆ ಇದನ್ನು ಮಾಡೋದ್ರಿಂದ. ಮತ್ತೆ ಇದನ್ನು ಮಾಡೋದ್ರಿಂದ ಕಪಾಲಭಾತಿಯನ್ನ ಹೊಟ್ಟೆಯ ಎಲ್ಲ ಕಾಯಿಲೆಗಳು ಹೋಗುತ್ತೆ, ಬೊಜ್ಜು ಕರಗಿಸ್ಲಿಕ್ಕೆ ಒಳ್ಳೆಯದು, ಗ್ಯಾಸ್ಟ್ರಿಕ್ ಆಸಿಡಿಟಿಗೆ ಒಳ್ಳೆಯದು. ಮತ್ತು ಇದನ್ನು ಮಾಡೋದ್ರಿಂದ ಮಹಿಳೆಯರ ತೊಂದರೆಗಳು ಅಂದರೆ ಗರ್ಭಕೋಶಕ್ಕೆ ಇದು ಬಹಳ ಸಹಾಯ ಮಾಡ್ತದೆ. ಇದನ್ನು ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಿರ್ತದೆ. ಮತ್ತು ಮುಟ್ಟು ಹೆಚ್ಚು ಕಡಿಮೆ ಆಗೋದು ಸಹ ಹೆಣ್ಮಕ್ಳಲ್ಲಿ ಇದರಿಂದ ಸಹಜ ಆಗ್ತದೆ. ಇಲ್ಲಿ ಕಪಾಲಭಾತಿಯಲ್ಲಿ ನಿಯಮ ಏನಂದರೆ ಉಸಿರನ್ನ ನಿಧಾನವಾಗಿ ತಗೊಳ್ಬೇಕು, ಬಿಡುವಾಗ ಶಬ್ದ ಬರಬೇಕು ಉಸಿರನ್ನ ಬಿಡುವಾಗ, ಮತ್ತು ಉಸಿರನ್ನ ಬಿಟ್ಟಾಗ ಹೊಟ್ಟೆ ಒಳಗೋಗ್ಬೇಕು, ಉಸಿರನ್ನ ತಗೊಂಡಾಗ ಹೊಟ್ಟೆ ತುಂಬಬೇಕು. ನಡಿ ಹೀಗೆ ಈ ಥರ 10 ಸರಿ ಮಾಡಿ. ಕಡಿಮೆ ಅಂದರೆ ಇದನ್ನ ನ್ಯಾಯವಾಗಿ ನಾವು ನಿಯಮಬದ್ಧವಾಗಿ ಅಂದರೆ ಕೊನೆ ಪಕ್ಷ 1 ನಿಮಿಷಕ್ಕೆ 90ರಿಂದ 120 ಸರಿ ಮಾಡಬೇಕು. ಅಷ್ಟು ವೇಗ ಬರಬೇಕು. ಆವಾಗ ಮಾತ್ರ ಹೊಟ್ಟೆಯಲ್ಲಿ, ಶ್ವಾಸಕೋಶದಲ್ಲಿ ಮತ್ತು ದೇಹದಲ್ಲಿರುವಂತಹ ಕಶ್ಮಲ ಟಾಕ್ಸಿನ್ಸ್ ಎಲ್ಲ ಹೊರಗೆ ಹೋಗ್ತದೆ. ಈಗ ಮಾಡಿ, ಸಿದ್ಧರಾಗಿ ಶುರು ಮಾಡಿ. 1 2 3 4 5 6 7 8 9 10. ರಿಲ್ಯಾಕ್ಸ್, ಬಿಡಿ. ಧನ್ಯವಾದಗಳು.